ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಥರ್ಸ್ಡೇ, ಗುರುವಾರ ಆಗಿದ್ದರಿಂದ ಬೆಂಗಳೂರಲ್ಲೇ ಇರೋ ಕಾಮಧೇನು ಕ್ಷೇತ್ರ ಅಂದರೆ ಮಿನಿ ಮಂತ್ರಾಲಯ ಅಂತಲೂ ಕರೀತಾರೆ. ಅಲ್ಲಿಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಿದೆ, ಸೊ ಗುರುಗಳ ಆಶೀರ್ವಾದ ತಗೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವತ್ತು. ಬಿಟ್ಟು ಐಸ್ ಕ್ರೀಮ್ ತಿಂತಾವಳೆ. ಮಾನ ಮರ್ಯಾದೆ ಇಲ್ಲ ಇವಳಿಗೆ, ಮಾನ ಮರ್ಯಾದೆ. ಇವಳು ಫ್ರೆಂಡೇ ಅಲ್ಲ ಇವಳು. ಹೆಂಗೆ ತಿಂತಾವಳೆ ನೋಡ್ರಿ, ಝೂಮಲ್ಲಿ ತೋರಿಸ್ತೀನಿ. ನಾನೇ ಇಲ್ಲಿ ನಿಮಗೆ ಟೂರಿಸ್ಟ್ ಗೈಡ್ ಎಲ್ಲ ಇತಿಹಾಸ ಬಗ್ಗೆ ಹೇಳ್ತೀವಿ. 50 ವರ್ಷದ 50 ವರ್ಷ ನಾವು ಫಸ್ಟ್ ಸಾಯಿಬಾಬಾ ದೇವಸ್ಥಾನ ಹತ್ರ ಹೋದ್ವಿ, ಆದರೆ ಜನ ಜಾಸ್ತಿ ಇದ್ದರು. ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟಾಗಿ ರಾಘವೇಂದ್ರ ಸ್ವಾಮಿ ಅವ್ರ ಮಠದ ಹತ್ರ ಹೋದ್ವಿ. ತುಪ್ಪದ ದೀಪ ಹಚ್ಚೋದು ಇಲ್ಲಿನ ವಿಶೇಷ ಅಂತ ಹೇಳ್ಬೋದು. ಹಾಗೆ ದೀಪ ಕೂಡ ನೀವು ಇಲ್ಲೇ ತೊಗೋಬೋದು. 5,000-1,008 ತುಪ್ಪದ ದೀಪ ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗೆ ಅದರ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಗೈಸ್, ಇವತ್ತು ಕಾಮಧೇನು ಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದೀವಿ. ಎಲ್ಲ ಒಳ್ಳೆ ಕಮಂಗಿಗಳು ಆಡ್ದಂಗೆ ಆಡ್ತವೆ. ಒಂದು ನನ್ನ ಮಾತು ಕೇಳ್ತಿಲ್ಲ. ಬನ್ನಿ, ಕ್ಯಾಪ್ಚರು ಫೋಟೋಗ್ರಾಫರ್, ನಾನು ವಿಡಿಯೋಗ್ರಾಫರ್ ಆಗಿದ್ದೀನಿ. ಬನ್ನಿ 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 ಹೋಗಿ ಮಚ್ಚ. ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ ಕಾಮಧೇನು ಕ್ಷೇತ್ರದಲ್ಲಿ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ತೋರಿಸೋದ್ರೆ ನೆಟ್ ಒಂದು ತೋರಿಸ್ತಿಲ್ಲ. ವಿಡಿಯೋ ಮುಖಾಂತರ ನಾನು ಒಂದು ಕೇಳ್ಕೊಳೋದು, ಇನ್ನು ನನ್ನ ಕೈ ಇದಕ್ಕೆ ಸಂಬಂಧ ಇಲ್ಲ, ಈ ನನ್ನ ಮಕ್ಕಳಕ್ಕ ನನಗಿನ್ನು ಸಂಬಂಧ ಇಲ್ಲ. ಬೇರೆಯವ್ರನ್ನ ಕೇಳಬೇಕಾದ್ರೆ ನನಗೆ ನಾನು ಟೂರಿಸ್ಟ್ ಗೈಡ್ ಆಗಿ ನನ್ನ ಮಾತು ಕೇಳಿ ನಾನು ಕೇಳ್ತೀನಿ. ಮಾತೇ ಕೇಳ್ತಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮಾತೇ ಕೇಳ್ತಿಲ್ಲ. ಇವ್ರು ಇಷ್ಟ ಬಂದು ಮಾತಾಡ್ತಾರೆ. ಎಲ್ಲಿ ಏನು ಬಿಡ್ಲೇ ಇಲ್ಲ. ಇದು ರಾಯರ ಬೃಂದಾವನ, ಏಕಶಿಲಾ ಸಾಲಿಗ್ರಾಮದಿಂದ ಮಾಡಿರೋದು. ಮತ್ತು ಇಲ್ಲಿ ಕ್ಯೂ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ. ಎಷ್ಟೇ ಜನ ಬಂದ್ರೂ ಆರಾಮಾಗಿ ದರ್ಶನ ಆಗುತ್ತೆ. ಬೃಂದಾವನದ ದರ್ಶನ ಆದಮೇಲೆ ಇಲ್ಲಿ ಮಂತ್ರಾಕ್ಷತೆ ಮತ್ತು ತೀರ್ಥನ ಕೊಡ್ತಾರೆ. ಮಂತ್ರಾಕ್ಷತೆನ ಬೇಲ್ಪುರಿ ತಿನ್ನಂಗೆ ತಿಂತಾವಳೆ. ತಿನ್ನು ಇನ್ನೊಂದ್ಸರಿ. ಬೃಂದಾವನ ದರ್ಶನ ಆದಮೇಲೆ ಮತ್ತೆ ಇಲ್ಲಿ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನ ಇದೆ. ಹಾಗೆ ಅಮ್ಮನವರ ವಿಗ್ರಹ ಬಂಡೆಯಲ್ಲೇ ಉದ್ಭವ ಆಗಿದೆ. ಮತ್ತು ರಾಯರ ಆದೇಶದಂತೆ ದಿನ ಇಲ್ಲಿ ಪೂಜೆ ಮಾಡ್ತಾರೆ.
ವಯಸ್ಸಾದವ್ರಿಗೆ ಎಲ್ಲಿಂದ ಬಂದಿ ಎಲ್ಲಿಂದ ಪ್ರತಿಭೆಗಳು ಅದನ್ನೇ ಕೇಳಿದ್ದು ವಯಸ್ಸಾದವ್ರು ಕುತ್ಕೋಬೇಕಾದ್ರೆ ನಾವು ಕುತ್ಕೋಬೋದಾ ಅಂತ ನಾವು ಕುತ್ಕೋಬೋದು. ಎಷ್ಟು ಏಜು? ಚಿಕ್ಕದಿಲ್ಲ. ಏನ್ ಗೊತ್ತಿಲ್ಲ ಸರಿ ಮೇಡಮ್. ಇದೇನಿದು ಬ್ಲ್ಯಾಕು? ಹಾಂ, ಚುಕ್ಕಿ ಚಕ್ಕೆ ಬಾಕಾರ ಮಗನ ಮುಚ್ಚು ಬಾಯಿ ಏನಂತೆ? ಪೆಪ್ರನ್ ಮಗನ ಮುಚ್ಚು ಬಾಯಿ ಅಂದೆ. ಪೆಕ್ರು ಇನ್ನೇನು ಕೆಪ್ರನ್ ಬೇಕಾ? ಕೆಪ್ರನ್ ಬೇಕಾ? ಹ್ಞೂ. ಏನು ಮಾಡ್ತೀಯಾ? ಸಾವಾಸ ದೋಷ ಅಲ್ಲಿ ಇಲ್ಲಿ ಕಲ್ತ್ಕೊಂಡ್ಬಂದ್ಬಿಡ್ತವೆ, ಇದು ಮುಟ್ಟು ಕೆಡುತ್ತವೆ. ಅದೇ ಅನ್ಕೊಂಡೆ ಅಮ್ಮನ ತಿಂತಾನೆ ಇದ್ದೀನಿ, ಇದೇನು ಅಕ್ಷಯ ಪಾತ್ರದ ಉದ್ಭವ ಆಗ್ತಾ ಇದೆ ಅಂತ. ಎಷ್ಟೇ ತುಂಬಿದ್ರೆ ತುಂಬ್ತಾನೆ ಐತಲ್ಲ ಹೊಟ್ಟೆ ಒಳಗಡೆ. ಇಲ್ಲೇ ನನಗೆ ಇದೇನಿದು ಈ ಕಡೆ ಹಿಂಗೆ ಗೊತ್ತಾಯ್ತಲ್ಲ, ಇದೇನು ಅಕ್ಷಯ ಪಾತ್ರದ ಉದ್ಭವ ನಾನಂತ ಇಲ್ಲೇ ನಾನೇ ಹಾಕೊಂಡಿದ್ದೀನಿ ಇಲ್ಲ. ಸುಮ್ಮನೆ ನಾನು ವೀಡಿಯೋ ಮಾಡ್ತೀನಿ, ಗೊತ್ತಿಲ್ಲ. ಇದು ಪೂರಿ ನಮ್ಮ ಚಾನಲಿನ ನಾವು ಬಜ್ಜಿ ಸ್ಪೆಷಲಾಗಿ ಎಲ್ಲ ಕೊಡಿಸ್ತಾ ಇದ್ದೀನಿ. ಇಲ್ವಾ? ಮಾರ್ಕೆಟ್ ಅಂತೂ ಫುಲ್ ರಶ್ ಆಗ್ಬಿಟ್ಟಿದೆ, ಜನ ಜಂಗುಳಿ. ಇಲ್ಲಿ ಏನೇನು ಸ್ಪೆಷಲಾಗಿ ಮಾಡ್ತಾರೆ ಅಂತ ತೋರಿಸಿ ಬನ್ನಿ ಗೈಸ್. ಟ್ವಿಸ್ಟರ್ ಟ್ರ್ಯಾಲ್ ಟ್ವಿಸ್ಟರ್ ಇದೆ, ಬರೀ ದಾರವಿದೆ, ಬೆಳೆ ಇದೆ, ಕಡಲೆಕಾಯಿ ಇದೆ. ನಾನು ವೀಡಿಯೋ ಮಾಡ್ತಾ ಬಿಸಿ ಡಿಸ್ಟರ್ಬ್ ಮಾಡಬೇಡಿ. ರಮ್ಯಾ ನೋಡಿ ಬಸ್ಬಿಡಿ ಕಳಿಸಿದೆ. ಟೊಮೊಟೊ ಪ್ಲಾಟ್ ವೀಡಿಯೋ ಮಾಡ್ತೀನಿ, ವೀಡಿಯೋ ಮಾಡ್ತೀನಿ ಬಿಡ. ತೋರ್ಸು ಅವ್ನ, ಕಣ್ಣು ತೋರ್ಸು ಅವ್ನು. ಇಲ್ಲಿ ನೋಡಿ, ಇಲ್ಲಿ ಅದ್ರ ಮನದಾಳದ ಮಾತು ನಾನು ಮಾತಾಡ್ಲಾ? ಸರಿ ಹೇಳು. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಇನ್ನೊಂದು ನಿಮಿಷ ಕೊಟ್ರೆ ತಡ್ಕೋತದೆ. ಹೇಳು, ಮಲಗೋದು 3 ಗಂಟೆ ಆಗುತ್ತದು. ಮಾತಾಡು. ಏಯ್ ಯಾಕೆ ನಿಮಿಷ ಕೊಡ್ತೀವಿ? ಅಯ್ಯೋ, ಅದಕ್ಕೆ ತಂದಿರೋದಾ? ಎಬ್ಬುಲಿ ನಾನು ಬಡ್ದ ಅಂದ್ರೆ ನಾನು ವಿಡಿಯೋ ನೋಡ್ತಿದ್ದಲ್ಲ, ಗೊತ್ತಾಗ್ಲಿಲ್ಲ. ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ, ಬಾಯ್, ಟೇಕ್ ಕೇರ್.